ಸಾಕಾರ ಮಾಡುದು ನಮ್ಮ ಅಭಿಮಾನಿಗಳು ನೋಡಮ್ಮ ಫಸ್ಟ್ ಎಷ್ಟು ಯಜಮಾನ್ರೆ ಚೀಟಿ ಅದು ಯಜಮಾನ್ರೆ ಎಷ್ಟು ಮೊದ್ಲು ಎಷ್ಟಿತ್ತು 10 ರೂಪಾಯಿ ಇತ್ತು 20 ರೂಪಾಯಿ ಯಾವಾಗ ಮಾಡೋರೀಗ 20 ರೂಪಾಯಿ ಮಾಡೋರೀಗ ಮೊದ್ಲು 10 ರೂಪಾಯಿ ಇತ್ತು ಚೀಟಿ ಇದು ಒಳಗಡೆ ಮಾತಾಡಿ ಜನ ಇದ್ರ ಬಗ್ಗೆ ಮಾತಾಡಿ ನಿಂತ್ಕೊಳ್ಳಿ. ಏನು ಕರ್ನಾಟಕ ಸೇವಕರ ಸಂಘಟನೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ, ನಮ್ಮ ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆ ಇವತ್ತು ವಿಮ್ಸ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಏರುತ್ತಿರುವ ಶುಲ್ಕ, ಇವತ್ತೇನು ಓಪಿಡಿ ಸ್ಲಿಪ್ 10 ರೂಪಾಯಿಗೆ ತಗೋಬೇಕಾದಂತ ಒಂದು ವ್ಯವಸ್ಥೆ ಇದ್ದದನ್ನ ಪ್ರಥಮವಾಗಿ 2 ರೂಪಾಯಿ ಇತ್ತು, 5 ರೂಪಾಯಿ ಆಯ್ತು, 10 ರೂಪಾಯಿ ಆಯ್ತು, ಅದರಿಂದ ಈಗ 20 ರೂಪಾಯಿ ಆಯ್ತು. 20 ರೂಪಾಯಿ ಒಬ್ಬ ವ್ಯಕ್ತಿ ಪೇಷಂಟ್ ಇವತ್ತು ಅವ್ನ ಜೀವನ ಮಾಡೋದೇ ಕಷ್ಟ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಉಳ್ಳವರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ, ಏನು ಇಲ್ಲದಂತ ಪರಿಸ್ಥಿತಿನಲ್ಲಿ ಜನರಲ್ ಆಸ್ಪತ್ರೆ ಬರುವಂತ ಒಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಒಳಗೆ 20 ರೂಪಾಯಿ ಮಾಡವ್ರೆ. ಜೊತೆಗೆ ಏನು ಇಲ್ಲಿ ಚಿಕಿತ್ಸಾ ವೆಚ್ಚನೂ ಕೂಡ ದುಬಾರಿ ಆಗಿ ಕೂತಿದೆ. ಬ್ಲಡ್ ಟೆಸ್ಟ್ ಆಗ್ಬೋದು, ಎಕ್ಸ್ರೇ ಆಗ್ಬೋದು, ಸ್ಕ್ಯಾನಿಂಗ್ ಆಗ್ಬೋದು, ಇನ್ನಿತರ ಯಾವುದೇ ಸೌಕರ್ಯಗಳಾಗ್ಲಿ ಅವೆಲ್ಲವೂ ದುಬಾರಿ ಆಗಿದೆ. ಆಸ್ಪತ್ರೆಗೆ ಬರ್ತಕ್ಕಂಥ ಪೇಷಂಟ್ಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಬೇಕಾದಂತ ವೈದ್ಯರು ಖಾಸಗಿ ನರ್ಸಿಂಗ್ ಹೋಮ್ಗಳಿಗೆ, ಖಾಸಗಿ ಲ್ಯಾಬ್ಗಳಿಗೆ, ಖಾಸಗಿ ಮೆಡಿಕಲ್ ಸ್ಟೋರ್ಗಳಿಗೆ ಕಳಿಸುವಂತ ವ್ಯವಸ್ಥೆ ಸಾಕಷ್ಟು ಇಲ್ಲಿ ನ್ಯೂನ್ಯತೆಗಳು ಇದ್ರೂ ಕೂಡ ಮೌನ ವಹಿಸಿದ್ದಾರೆ. ಇದಕ್ಕೆ ನಮ್ಮ ಜನರು ಜಾಗೃತಿಗೊಳ್ಬೇಕು. ಈ ವಿಚಾರಕ್ಕೆ ನಾವು ನಾಳೆ ಬೆಳಿಗ್ಗೆ 10:10ವರೆಯಿಂದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಾವು ಇದನ್ನ ಎಚ್ಚರಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸೋಕ್ಕೋಸ್ಕರ ನಾವು ಈ ದಿನವನ್ನ ಕರಪತ್ರ ಕೊಡೋದ್ರ ಮುಖಾಂತರ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ. ದಯಮಾಡಿ ಏನು ರೋಗಿಗಳಾಗಿ ಇಲ್ಲಿ ಬರತಕ್ಕಂತ ಎಲ್ಲ ಪೇಷಂಟ್ ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕೆಲಸವನ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಈ ಹಾಸ್ಪಿಟಲ್ ಹೋರಾಟಕ್ಕೆ ಭಾಗಿಯಾಗಬೇಕು ಅಂತ ನಾವು ಈ ಕರಪತ್ರವನ್ನ ನೀಡೋದ್ರ ಮುಖಾಂತರ. ಇದು ಯಾವ ಯಜಮಾನ್ರು? ಜೈಪುರ ಸರ್. ನಾವು ಜೈಪುರ ಮಂಡ್ಯ ದುದ್ದ ಹೋಬಳಿ ಜೈಪುರ. ಏನ್ ತೋರ್ಸಕ್ ಬಂದ್ರಿ ಹಾಸ್ಪಿಟ್ಲಿಗೆ? ಹೌದಾ? ಈಗ ಚೀಟಿ ಇತ್ತು, ಮೊದ್ಲು 20 ರೂಪಾಯಿ ಮಾಡಿ 20 ರೂಪಾಯಿ ಮಾಡೋಲ್ಲ. ಇವಾಗ ನಿಮ್ಗೆ ಜಾಸ್ತಿ ಅನಿಸ್ತಿಲ್ವಾ ರೇಟ್? ಇದು ಪರವಾಗಿಲ್ವ 20 ರೂಪಾಯಿ ಮಾಡಿರೋದು? ಈಗ ಗೌರ್ಮೆಂಟ್ ಹಾಸ್ಪಿಟಲ್ 10 ರೂಪಾಯಿ ಅಲ್ಲೇ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳುತ್ತೆ ಸರ್ಕಾರ. ಇಲ್ಲಿ ನೋಡಿದ್ರೆ ಎಲ್ಲ ರೇಟು ಜಾಸ್ತಿ ಮಾಡ್ತಾ ಇಲ್ವಾ? ದುಬಾರಿ ಬೆಲೆ ಮಾಡ್ತಿದ್ದಾರೆ. ಈಗ ನಾಳೆ ಇದ್ರ ಬಗ್ಗೆ ಎಲ್ಲ ಕನ್ನಡ ಸ್ಟ್ರೈಕ್ ಮಾಡ್ತಾರಲ್ವಾ? ಪರವಾಗಿಲ್ಲೇನಪ್ಪ ರೇಟು ಜಾಸ್ತಿ ಮಾಡಿರೋದು ಇವ್ರು ತಪ್ಪು ಮಾಡ್ಬೇಕು. ಇವಾಗ ಇದಕ್ಕೆ ಎಲ್ಲ ಜಾಸ್ತಿ ಆಗಿದೆ ಗೊತ್ತಾ ನಿಮ್ಗೆ? 9,000 ರೂಪಾಯಿ ಬೆಂಗಳೂರಿಗೆ 8,000 ಮಾಡೋರು ಆಯ್ತಾ? ಅದೇ ತರ ಪ್ರತಿಯೊಂದು ವೆಚ್ಚದ್ದು ಕೂಡ ಮಾಡಿದಾಗ ಈಗ 10 ರೂಪಾಯಿ 100% ಜಾಸ್ತಿ ಮಾಡೋರೆ. ಅಂದ್ರೆ 10 ರೂಪಾಯಿ 20 ರೂಪಾಯಿ ಮಾಡೋರೆ. ಈ ಎಲ್ಲ ರೇಟ್ ಜಾಸ್ತಿ ಆದ್ರೆ ಈಗ ಒಂದ್ ಕೈಲಿ ಕೊಟ್ಟು ಒಂದ್ ಕೈಲಿ ಕಿತ್ಕೊತಾರೆ ಸರ್, ಹೌದಲ್ವಾ? ಈರುಳ್ಳಿ ಬೆಳ್ಳುಳ್ಳಿ ತಗೋತವ್ರೆ. ಆಯ್ತು, ಈಗೆಲ್ಲ ಹೋರಾಟ ಮಾಡ್ತಿರಲ್ವಾ? ನಾಳೆ ಎಲ್ಲ ಹೋರಾಟ ಮಾಡ್ತೀರಿ. ಕೊಪ್ಪದಿಂದನಾ? ಎಲ್ಲಿ ಕೊಪ್ಪ ವಿಷಯದಲ್ಲಿ ಡಾಕ್ಟರ್ ಬದಲ್ವಾ? ಅಲ್ಲಿ ಅವ್ರು ಹೇಳ್ತಾರೆ ಕಂಪ್ಲೇಂಟ್ ಮಾಡಿ 1 ಲಕ್ಷ ಬರ್ತಾರೆ ಅಂತ ಹೇಳಿದ್ರು. ಯಾರು ಒಗ್ಗಟ್ಟಿಲ್ಲ ಸರ್. ಅದಕ್ಕೆ ಅವರು ಮದ್ದೂರ್ಗೆ ಹೋಗ್ತಾರೆ, ಮದ್ದೂರ್ಗೆ ಹೋಗ್ತಾವೆ ಅಂತಂದ್ರು. 5 ವಾರ ಕೊಪ್ಪಕ್ಕೆ ಬಂದಿಲ್ಲ. ಈಗ ಕೊಪ್ಪ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ, ತಂದಿದ್ದೀರಾ? ನೋಡಲ್ಲ, ಬಡವರು ನೋಡಲ್ಲ, ಡಾಕ್ಟರ್ ಹೋಯ್ತಾ ಇರ್ತಾರೆ. ಹೇಳಿದ್ರ ಮಂತ್ರಿಗಳ ಮೇಲೆ ಕೇಳದ ಮದ್ದೂರ ಮೇಲೆ ಕೇಳಲಿಲ್ಲ.
ಈ ವಾರ ಸ್ಟ್ರೈಕ್ ಮಾಡ್ಬೇಕು ಅಂತ ಸ್ಟ್ರೈಕ್ ಮಾಡ್ತೀವಿ, ವಾರ ಸ್ಟ್ರೈಕ್ ಮಾಡ್ತೀರಿ. ಕಟ್ಟಳಿಯವ್ರು ಬಂದು strike ಮಾಡ್ತೀವಿ. ಸರಿ ಸರಿ, ಕೈ ಜೋಡಿಸ್ತೀನಿ. ಆಯ್ತಾ ಬರ ಹಂಗೆ ಜೊತೆಲೆ ಇರೋಗಿಲ್ಲ ಕೊಟ್ರೆ ಜನಗಳು ಹೋಗಿ ಬಡ ಹಂಗೆ ಬರ ಕೊಡ್ಬಾರ Get to this.